ಉತ್ತರ ಕರ್ನಾಟಕದಲ್ಲಿ ಒಂದು ಮಾತದೆ, ಮನೆಯಾಗ ಹಿರಿಯ ಮಕ್ಕಳಾಗಿ ಹುಟ್ಟಬಾರ್ದಂತ, ಸಭಾದಾಗ ಕೊನೆ ಭಾಷಣಕಾರರಾಗಿ ಮಾತಾಡಬಾರ್ದಂತ. ಮೊದಲು ನಮ್ಮ ರನ್ನ ಬೆಳಗಲಿ ಅಜ್ಜಾರ ಮಾತಾಡುವಾಗ ನಿಮ್ಮ ಮೂಡ್ ಹೆಂಗಿರ್ತಿತ್ತು ಅಂದ್ರೆ ಸತ್ವಗುಣ ಪ್ರೇರಿತವಾದ ಮೂಡೋದು. ನಾವು ಬಂದ ದಿವಸ ಪೂಜ್ಯ ಅತಣಿ ಶಿವಯೋಗಿಗಳವರ ಸ್ಮರಣೋತ್ಸವ ಇದ್ದದ್ದು ನೋಡಿ ನನಗೆ ಎಷ್ಟು ಖುಷಿ ಆತಂದ್ರೆ, ಶಿವಯೋಗಿಗಳು ಎಷ್ಟು ದೊಡ್ಡವರಂದ್ರೆ, ಜತ್ತ ತಾಲೂಕಿನೊಳಗೆ ಬೇಳೂರು ಅಂತ ಒಂದು ಊರು ಬರ್ತೈತಿ. ಬೇಳೂರು ಗುರುಬಸವ ಸ್ವಾಮಿಗಳಂತಿದ್ರು. ಬೇಳೂರು ಗುರುಬಸವ ಸ್ವಾಮಿಗಳು, ಬಿದರಿ ಕುಮಾರಸ್ವಾಮಿಗಳು, ಅತಣಿ ಶಿವಯೋಗಿಗಳು, ಇವರು 3 ಮಂದಿ ಎಲ್ಲಿ ಹೋದ್ರು ಜತ್ ಅಂತ ಪತ್ರಿದಳ ಇದ್ದಂಗೆ ಇರ್ತಿದ್ದಂತ್ರಿ. ಇವರು 3 ಮಂದಿ ಭಾಳ ದೊಡ್ಡ ತಪಸ್ವಿಗಳು. ಅವ್ರು 3 ಮಂದಿ ಒಂದ ಕಾಲಕ್ಕಿದ್ರು. ಅವರು ಆವಾಗ ಬೇಳೂರಿಗೆ ಹೋಗಿದ್ರಂತ ಶಿವಯೋಗಿಗಳು. ಅವ್ರದ್ದು ಪೂಜಾ ನಡೆದಿತ್ತಂತ. ಅದ ಟೈಮ್ಕನ ಒಬ್ಬ ಹೆಣ್ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿತ್ತಂತೆ. ಆ ಬ್ರಹ್ಮ ರಾಕ್ಷಸ ಬಿಡಿಸ್ರಿ ಅಂತ ತಿಳ್ಕೊಂಡು ಕರ್ಕೊಂಬಂದ್ರಂತ. ಗುರುಬಸವ ಸ್ವಾಮಿಗಳು ದೊಡ್ಡ ತಪಸ್ವಿಗಳೇ ಅವರು. ಆದ್ರೆ ಅವ್ರು ಭಾಳ ಹುಂಬು ಸ್ವಾಮಿಗಳಿದ್ರು. ಅವ್ರು ಬಾವಿಯಾಗ ಜಿಗದ್ರಂದ್ರೆ 4 ಮಾವಿನ ಹಣ್ಣು ತಿಂದು 4 ಮೂಲಿಗೂ ಗೊಟ್ಟ ತೇಲಿ ಬಿಡ್ತಿದ್ರಂತವ್ರು. ಅಲ್ಲಿ ಮಠ ಮಂದಿಗೆ ಕಾಣ್ತಿದ್ದಿಲ್ಲ ಅಂತವ್ರು. ಅಂಥ ಅಖಂಡ ಬ್ರಹ್ಮಚರ್ಯ ಇದ್ದಂಥವ್ರು ಬೇಳೂರು ಗುರುಬಸವ ಸ್ವಾಮಿಗಳು. ಅವ್ರು ಕುಂತರಂತ, ಏಯ್ ಹೋಗಂದ್ರಂತ. ನಾವು ಹೋಗೋದಿಲ್ಲ ಅಂದ್ಲಂತದ್ದು ಬ್ರಹ್ಮ ರಾಕ್ಷಸ. ಹಾಕೇನು ಬೆತ್ತ ತೊಗೊಳ್ಳಂದ್ರಂತ. ನೀ ಬೆತ್ತ ತೊಗೊಂಡ್ರು ಹೋಗೋದಿಲ್ಲ, ಏನು ತೊಗೊಂಡ್ರು ಹೋಗೋದಿಲ್ಲ ಅಂತಂತ. ತಾಸುಗಟ್ಲೆ ಗುದ್ದಾಡಿತ್ರಂತ. ನೀವು ಹೋಗನ್ನವ್ರಂತ, ನಾವು ಹೋಗೋದಿಲ್ಲ ನೋಡೋದ, ಇಲ್ಲೇ ಇರ್ತೀನಿ ಅನ್ನೋದಂತ ಬ್ರಹ್ಮ ರಾಕ್ಷಸ. ಕೊನೆಗೆ ಶಿವಯೋಗಿಗಳವ್ರ ಸೇವಾ ಮರಿ ಕರೆಯಕ್ಕೆ ಬಂದಂತ. ಯಪ್ಪ, ಶಿವಯೋಗಿಗಳವ್ರದ್ದು ಲಿಂಗ ಪೂಜಾ ಮುಗಿದು ಮಂಗಳಾರತಿ ಆಗಕತ್ತೈತ್ರಿಪ್ಪ, ನೀವು ಪಾದೋದಕ್ಕೆ ಪ್ರಸಾದಕ್ಕೆ ಬರಬೇಕ್ರಿಪ್ಪ, ಶಿವಯೋಗಿಗಳ ಅಪ್ಪಣೆ ಮಾಡ್ಯಾರಂತೇಳಿ ಆ ಸೇವಾ ಮರಿ ಬಂದು ಗುರುಬಸವ ಸ್ವಾಮಿಗಳಿಗೆ ಹೇಳುತ್ತಲೇನ ಅವಾಗ ಬ್ರಹ್ಮ ರಾಕ್ಷಸ ಅಂತಂತ. ನೋಡ, ಶಿವಯೋಗಿ ಅನ್ನೋ ಶಬ್ದ ನನ್ನ ಕಿವಿಗೆ ಬಿತ್ತಲ್ಲ, ನನ್ನ ಜನ್ಮ ಪಾವನ ಆತ, ನಾ ಹೊಕ್ಕಿನ ಹೋಗಂತ ತಿಳ್ಕೊಂಡು ಹೋಗಿಬಿಡ್ತಂತ ಬಿಟ್ಟ. ನೋಡಿ ಎಂಥವ್ರು ನೋಡಿ. ಆ ಶಬ್ದ ಬರೀ ಕಿವಿಗೆ ಬಿದ್ದ ತಕ್ಷಣ ಅದು ಅವಾಗ ಅಂದ್ರಂತಿದ್ರು, ಅವ್ನು ಏನು ಬೇಬರಿಸ ರಾಕ್ಷಸ ಐತಲ್ಲ, ಇದು 1 ತಾಸು ಗುದ್ದಾಡಿದ ಹೋಗಲಿಲ್ಲ. ಇದು ಮುರುಗೇಂದ್ರ ಅಪ್ಪಗಳ ಹೆಸರು ಕಿವಿಗೆ ಬಿದ್ದು ಗುಟ್ಲೆ ಹೋತ್ ನೋಡಿದ್ದು ಬೆರಕಿದ್ದೇವು, ಇದು ಅಂಟುಬಿಟ್ಟು ದೇವ್ ಐತು ಬಿಡು ಅಂದ್ರಂತೀವ್ರು. ಅಂದ್ರೆ ಆ ಶಿವಯೋಗಿ ಅನ್ನುವಂಥ ನಾಮ ಕಿವಿಗೆ ಬಿದ್ರೆ ಒಂದು ಬ್ರಹ್ಮ ರಾಕ್ಷಸನ ಜನ್ಮನು ಪಾವನಾಗಿ ಹೋಗತ್ತೆ. ಅಂದ್ರೆ ಮತ್ತೆ ಅಂಥ ಪುಣ್ಯಾತ್ಮರನ್ನ ನೆನೆಸಿದ್ರೆ ನಮಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ, ಅವ್ರನ್ನ ಕೊಂಡಾಡಿದ್ರೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಬ್ರಹ್ಮಾನಂದ ಶಿವಯೋಗಿಗಳವರ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲಾ ಮಹಾತ್ಮರನ್ನ ನೆನೆಸಿಕೊಳ್ಳಕತ್ತಾರಲ್ಲ, ಅದಕ್ಕೆ ನಮ್ಮ ನಾಡಿನಲ್ಲಿ ವಿಶಾಲ ಮತಿಗಳು ಯಾರಂದ್ರೆ ಅವರು ಈ ನೆಲದ ಸ್ವಾಮಿಗಳು ಅನ್ನುವಂಥದ್ದನ್ನು ಪೂಜ್ಯ ಗುರುಗಳವರು ತೋರಿಸಿಕೊಟ್ಟಿದ್ದಾರೆ. ಈ ಮಠದಾಗ ಆ ಮಠದ ಸ್ವಾಮಿಗಳದೇನ್ರಿ? ಅದೇ ದೊಡ್ಡದು, ಅದೇ ಭಾವೈಕ್ಯತೆ, ಅದೇ ಬಾಂಧವ್ಯ. ಬ್ರಹ್ಮಾನಂದರಲ್ಲಿ ನೀವು ಹೆಂಗೆ ಶಿವನ ಕಂಡೀರಿ, ಶಿವಯೋಗಿಗಳಲ್ಲಿನೂ ಶಿವನ ಕಂಡವರು ಭಾಳ ಮಂದಿ ಅದಾರ. ಪೂಜ್ಯ ಸಿದ್ಧಾರೂಢರಿಗೆ ಕೇಳಿದ್ರಂತೆ ಯಾರೋ, ನೀವು ಹಠಯೋಗದ ಬಗ್ಗೆ ಹೇಳ್ತೀರಿ, ರಾಜಯೋಗದ ಬಗ್ಗೆ ಹೇಳ್ತೀರಿ, ಲಯಯೋಗದ ಬಗ್ಗೆ ಹೇಳ್ತೀರಿ, ಶಿವಯೋಗಿಗಳ ಬಗ್ಗೆ ಯಾರು ಅದಾರನ್ರಿ ಅಂದ್ರೆ ಅತಣಿಗೆ ಹೋಗ್ರಿ, ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳದಾರ, ಅವ್ರನ್ನ ನೋಡಿದ್ರೆ ಸಾಕ್ಷಾತ್ ಶಿವನ ನೋಡಿದಂಗೆ ಆಕತ್ತೆ ಅಂತೇಳಿ ಪೂಜ್ಯ ಹುಬ್ಬಳ್ಳಿಯ ಸಿದ್ಧಾರೂಢಜ್ಜ ಹೇಳ್ತಿದ್ದ ಅನ್ನೋದವ್ರ ಚರಿತ್ರೆಯಲ್ಲಿ ಕೇಳ್ತೇವೆ. ನಮ್ಮ ನಾಡಿನಲ್ಲಿ ಪೂಜ್ಯರಾದ ಹಾನಗಲ್ ಕುಮಾರಸ್ವಾಮಿಗಳಂತ ಆಗಿ ಹೋದ್ರು. ಶಿವಾನಂದ ಅಪ್ಪುಗಳು ಇದ್ದ ಕಾಲಕ್ಕೆ ಹಾನಗಲ್ ಕುಮಾರಸ್ವಾಮಿಗಳಿದ್ರು. ಶಿವಯೋಗಿಗಳ ಬಗ್ಗೆ ಒಂದು ಮಂಗಳಾರತಿ ಬರೀತಾರ. ಅವ್ರು ಎಂಥ ಮಂಗಳಾರತಿ ಬರೆದಾರ ಪುಣ್ಯಾತ್ಮರಂದ್ರೆ, ಬರೆದವರು ಬಹಳ ದೊಡ್ಡವರು, ಬರೆಸಿಕೊಂಡವರು ಬಹಳ ದೊಡ್ಡವರು. ನೋಡ್ರಿ, ದೊಡ್ಡವ್ರ ಬಗ್ಗೆ ದೊಡ್ಡವರು ಬರೀತಾರಂದ್ರೆ ಅದನ್ನು ಹೇಳಲಿಕ್ಕೇನೆ ಅಸಾಧ್ಯ. ಅದು ನಮ್ಮ ಗದಗಿನ ಅಜ್ಜಾರ ಭಾಳ ಚಂದ ಹೇಳ್ತಿದ್ರು. ಅತಣಿ ಶಿವಯೋಗಿಗಳು ಎಂಥವ್ರು ಅನ್ನೋದಕ್ಕೊಂದು ಹೇಳ್ತಿದ್ರು ಅವರು. ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ. ನೋಡಿ, ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ. ಮಂಗಳಾರತಿ ಬೆಳಗುತ್ತಿದ್ದನಯ್ಯ ಕಂಗಳಾಲಯ ಲಿಂಗವೇ, ಎನ್ನಂಗೈಯೊಳಗೆ ಪೂಜೆಗೊಂಡ ಲಿಂಗವೇ ಅಂತ ತಿಳ್ಕೊಂಡು ಅಕ್ಕ ಮಹಾದೇವರು ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ ಜಂಗಮ ಹೇಗಿರ್ಬೇಕಂತ, ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಹೆಂಗಿದ್ರು ಒಬ್ಬ ಜಂಗಮ 3 ಥರ ಆಗ್ಬೇಕಂತ. ಸ್ವಾಮಿ ಕುಂತಲ್ಲೇ ಕುಂದ್ರಬಾರ್ದಂತ, ನಿಂತ್ರ ನೀರು ಕೆಡ್ತತೆ ಅಂತ ಕುಂತ್ರ ಸ್ವಾಮಿ ಕೆಡ್ತಾನಂತ. ನೋಡ್ರಿ ಎಷ್ಟು ಅದ್ಭುತ. ನೀರು ಹರ್ಕೊಂತಿರ್ಬೇಕಂತ, ಹಂಗೆ ಸ್ವಾಮಿಗಳು ಹರ್ಕೊಂತಿರ್ಬೇಕಂತ. ಮತ್ತೆ ಬರೀ ಹರ್ಕೊಂತಾನೆ ಇರಬಾರ್ದಂತ, ಮತ್ತೆ ಕುಂದ್ರಬೇಕಂತ, ಮತ್ತೆ ಬರೇ ಕುಂದ್ರೋದು ಮಾಡಬಾರ್ದಂತ, ಬಂದವರಿಗೆ ಬೋಧನೆ ಮಾಡ್ಬೇಕಂತ. ಇವನ್ನೆಲ್ಲವನ್ನ ಮಾಡಿದ್ರಂತವ್ರು ಹೇಳ್ತಾರವ್ರು. ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದವರ ಬೋಧಿಸಿ, ನಿಂದು ಏಕಾಂತದಾನಂದ ಯೋಗದ ಚಂದವನರಿದನುಷ್ಠಾನಗೊಳಿಪ ಶಿವ ಸ್ವಯಗೆ. ಒಂದೇ ಮಠದಲ್ಲಿ ವಾಸಿಸಿ 40 ವರ್ಷ ಅಡ್ಡಾಡಿ ಬಂದ್ರು ಶಿವಯೋಗಿಗಳು. 44 ವರ್ಷ ಅತಣಿ ಒಳಗನ ಕುಂತರು, ಎಲ್ಲಿ ಹೋಗಲಿಲ್ಲ. 40 ವರ್ಷ ಅಡ್ಡಾಡಿದ್ರು, 40 ವರ್ಷ ಅದೇ ಗಚ್ಚಿನ ಮಠದಲ್ಲೇ ಉಳಿದ್ರು. ಅಪ್ಪನ ಗುಂಡ, ಅಪ್ಪನ ಗವಿ ಇಷ್ಟು ಬಿಟ್ರೆ ಎಲ್ಲಿ ಹೋಗಲಿಲ್ಲ. ಭಾಳ ಅಂದ್ರೆ ಅವ್ರಿಗೊಂದು ಹುಚ್ಚು. ಎಲ್ಲರ ಬಸವ ಪುರಾಣ ಇದ್ರೆ ಬಸವ ಪುರಾಣಕ್ಕೆ ಬರ್ತಿದ್ರಂತ. ಅವ್ರ ಜೀವನದಲ್ಲಿ ಬರ್ತೈತಿ. ರಬಕವಿ ಒಳಗೊಮ್ಮೆ ಬಸವಣ್ಣ ಅವ್ರ ನಾಟಕ ಆಡಿದ್ರಂತ. ಕೃಷ್ಣಾ ನದಿ ಹೊಳಿ ಹಿರೇಹೊಳಿ ದಾಟಿ
ಕೌದಿ ಹೊತ್ಕೊಂಡು ಬಂದು ರಬಕವಿಯಾಗ ಬಸವಣ್ಣವ್ರ ನಾಟಕ ನೋಡಿ ಹೊಳ್ಳಿ ರಾತ್ರಿ ಶಿವಯೋಗಿಗಳು ಹೋಗಿದ್ರು ಅನ್ನೋದು ಇತಿಹಾಸದಲ್ಲಿ ನಾವು ಕೇಳಿ. ರಬಕವಿ ಒಳಗೆ ಬಸವಣ್ಣವ್ರ ನಾಟಕ ನೋಡಕ್ ಬಂದಿದ್ರಂತ, ಮಂದಿಗೆ ಕಾಣಬಾರ್ದಂತ ದೂರ ಕುಂತಿದ್ರಂತ. ಬಸವಣ್ಣವ್ರ ಪಾತ್ರ ಆ ನಾಟಕದಾಗ ಬಂದ್ರೆ ಶಿವಯೋಗಿಗಳು ಅಲ್ಲಿಂದನ ಸಾಷ್ಟಾಂಗ ಹಾಕಿದ್ರಂತ. ಎಷ್ಟು ಪ್ರೀತಿ ಇರ್ಬೇಕು ಅವ್ರಿಗೆ ಬಸವಣ್ಣನ ಮೇಲೆ, ಎಷ್ಟು ಅಂತಃಕರಣ ಇರಬೇಕು ಒಬ್ಬ ಶಿವಯೋಗಿಗೆ. ಇವತ್ತು ನಾವು ಶಿವಯೋಗಿ ದೊಡ್ಡವ ಅಂತೀವಿ, ಆದ್ರೆ ಶಿವಯೋಗಿ ತನ್ನ ಜೀವನದುದ್ದಕ್ಕೂ ನೆನೆದಿದ್ದು ಯಾರಂದ್ರ ಅಪ್ಪಗಳು, ಕಲ್ಯಾಣದ ಅಪ್ಪಗಳು, ಬಸವಣ್ಣ ಅಪ್ಪಗಳು. ಹೆಸರ ಇಡ್ಲಿಲ್ಲ ಅಂತ. ಭಾಳ ಮಂದಿ ಗಂಡನ ಹೆಸರು ಹೇಳಂದ್ರೆ ನಾಚಿಕೊಂತೀರಿ, ಹಂಗೆ ಶಿವಯೋಗಿಗಳು ಹೆಸರು ಹೇಳೋದಿಲ್ಲಪ್ಪ ನಾನು ದೊಡ್ಡವರು ಅಂತೇಳಿ ಅವ್ರಿಗೆ ಕಲ್ಯಾಣದಪ್ಪಗಳು ಅಂತಿದ್ರಂತ. ಅದಕ್ಕೆ ಹೇಳ್ತಾರ ಅವ್ರು, ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದವರ ಬೋಧಿಸಿ. ಯಾರು ಬರ್ತಾರೋ ಅವ್ರಿಗೆ ಬೋಧನೆ ಮಾಡಿದ್ರು. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಶರಣ ಮಾರ್ಗ, ತ್ರಿವಿಧ ದಾಸೋಹದ ಬಗ್ಗೆ ಹೇಳಿದ್ರು. ಅವ್ರ ಕೈಯಾಗಿದ್ದವ್ರ ಇವರು ಮೃತ್ಯುಂಜಯ ಅಪ್ಪಗಳವ್ರ ಕೈಯಾಗಿದ್ರು, ವಾಗೀಶ ಪಂಡಿತರ ಅವ್ರ ಕೈಯಾಗಿದ್ರು. ಇಲ್ಲೇ ನಿಮ್ಮ ಮಹಾಲಿಂಗಪುರ ಮಠಕ್ಕೊಬ್ರು ಗುರುಲಿಂಗ ಸ್ವಾಮಿಗಳಂತಾದ್ರು. ಒಂದ್ಸಲ ಭಕ್ತರು ಎಲ್ಲರಿಗೂ ಬಂಗಾರದ ಗುಡುಗಡಿಗೆ ಮಾಡಿಸ್ಕೊಂಬಂದು ಕೊಡ್ತಾರ. ಮೃತ್ಯುಂಜಯ ಅಪ್ಪಳಿಗೆ ಕೊಟ್ಟರು, ಹಳ್ಯಾಳ ಸ್ವಾಮಿಗಳಿಗೆ ಕೊಟ್ಟರು, ಎಲ್ಲ ವಾಗೀಶ ಪಂಡಿತರಾದ್ರಿಗೆ ಕೊಟ್ಟರು. ಇವ್ರಿಗೆ ಕಡಿಮೆ ಬಿತ್ತು. ಮಹಾಲಿಂಗಪುರ ಸ್ವಾಮಿಗಳಿಗೆ ಗುಣಗಡಿಗೆ ಇದ್ದಿದ್ದಿಲ್ಲ, ಗುರುಲಿಂಗ ದೇವರಿಗೆ ಗುಣಗಡಿಗೆ ಇದ್ದಿದ್ದಿಲ್ಲ. ಅವ್ರ ಹೆಸರು ಮಹಾಲಿಂಗ ದೇವರಂತಾನೆ ಕರಿತಿದ್ರು. ಅವ್ರಿಗೆ ಗುಣಗಡಿಗೆ, ಬಂಗಾರ ಗುಣಗಡಿಗೆ ಇದ್ದಿದ್ದಿಲ್ಲ. ಬುದ್ಧಿ ಎಲ್ಲರಿಗೂ ಮರೆದೇವ್ರಗಳಿಗೆ ಗುಣಗಡಿಗೆ ಕೊಟ್ವಿ, ಇವರಿಗೆ ಗುಣಗಡಿಗೆ ಇಲ್ರಿ ಅಂದ್ರೆ ಅವ್ರಿಗೆ ಬಂಗಾರದಂತ ಮಠ ಸಿಗ್ತೈತಿ, ಭಕ್ತರ ಬಂಗಾರ ಗುಣಗಡಿಗೆ ಹೇಗೆ ಕರ್ಕೊಂಡು ಹೋಗ್ತಾರ ಅವ್ರನ್ನ ಅಂತ ಹೇಳಿದ್ರು. ಮುಂದೆ ಅವ್ರು ಒಂದು ವಾರಕ್ಕೆ ಮಹಾಲಿಂಗಪುರದ ಭಕ್ತರು ಹೋಗಿ ಬಂಗಾರದ ಗುಣಗಡಿಗೆ ಅವ್ರ ಕೊಳ್ಳಾಗ ಹಾಕಿ ನಮ್ಮ ಮಠಕ್ಕೆ ಇದ ಮರಿನ ಕೊಡ್ರಿ ಅಂತೇಳಿ ಶಿವಯೋಗಿಗಳ ಪಾದಕ್ಕೆ ಬಿದ್ದು ಕರ್ಕೊಂಡ್ಬಂದ್ರು. ಅವರ ಮಹಾಲಿಂಗೇಶ್ವರ ಮಠದ ಗುರುಲಿಂಗ ಶಿವಯೋಗಿಗಳಂತ ಆಗಿ ಹೋದ್ರು. ಅವ್ರು ಯಾರ ಕೈಯಾಗ ಬೆಳೆದವ್ರು ಅಂದ್ರೆ ಅತಣಿ ಶಿವಳ ಕೈಯಾಗ ಬೆಳೆದವ್ರು. ಬಹಳ ದೊಡ್ಡ ಹಸ್ತಿತ್ತು ಅವ್ರದ್ದು. ಅವ್ರೊಂದ್ಸಲ ಪತ್ರಿ ವನದಾಗ ಹೊಂಟಾಗ ಒಬ್ಬ ಹುಡುಗ ಪತ್ರಿ ಗಿಡ ಏರಿ ಪತ್ರಿ ಹರಿಯಾಕತ್ತಿದ್ದ. ಆ ಪತ್ರಿ ಕೈ ತಪ್ಪಿ ಕೆಳಗೆ ಬಿತ್ತು, ಕೆಳಗೆ ಬೀಳಲಿಲ್ಲ, ಶಿವಯೋಗಿಗಳ ಮಸ್ತಕದ ಮೇಲೆ ಬಿತ್ತಂತ. ಹೆಂಗೆ ಹಿಡ್ಕೊಂಡಂತ, ಹಿಂಗೆ ಹಿಡ್ಕೊಂಡು ಗುಟ್ಲೆ ಶಿವಯೋಗಿಗಳ ಪತ್ರಿ ನೋಡ್ತಾರ. ಆ ಹುಡುಗ ಅಯ್ಯೋ ಶಿವಯೋಗಿಗಳು ಬಂದಾರಂತ ದಡ ಇಳಿದು ಬಂದು ಸಾಷ್ಟಾಂಗ ಹಾಕಿ. ಬುದ್ಧಿ ನೋಡ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂದಾಗ, ಹೆದರಬೇಡ, ನೀ ಪತ್ರಿ ಎತ್ತುವಾಗ ನಿನ್ನ ಕೈ ತಪ್ಪಿ ಒಬ್ಬ ಶಿವಯೋಗಿಯ ಮಸ್ತಕದ ಮೇಲೆ ಈ ಪತ್ರಿ ಬಿದ್ದತ್ತೆ ಅಂದ್ರೆ ನೀನು ಪರ್ವತದ ಒಡೆಯ ಹಾಕಿ ಅಂತ ಹೇಳಿದ್ರು. ಅವರ ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳಾದ್ರು. ಅದು ಯಾರ ಆಶೀರ್ವಾದ ಅಂತ ಪೂಜ್ಯ ಅತಣಿ ಶಿವಳ ಆಶೀರ್ವಾದ. ಆಗಲೇ ನಮ್ಮ ಪೂಜ್ಯ ಸಿದ್ದರಾಮ ಸ್ವಾಮಿಗಳು ಹೇಳಿದ್ರು, ಸವದತ್ತಿ ಕಲಮಠದೊಳಗೆ ಬಸವ ಪುರಾಣ ಮಂಗಲ ಆಗೋ ಟೈಮ್ನ್ಯಾಗ ಬಸವ ಪುರಾಣ ಮಳಿ ನಿಂದ್ರಿಸಿದ್ರು ಅಂತ ಹೇಳಿದ್ರು. ಅದ ಟೈಮ್ನಾಗ ಇನ್ನೊಂದು ಘಟನೆ ನಡೀತೈತಿ. ಒಬ್ಬ ಹುಡುಗ ಟೊಪ್ಪಿಗೆ ಹಾಕೊಂಡು ಬಗಲಿಗೆಸಿ ಅಂಗಿ ಹಾಕೊಂಡು ಬಗಲಿಗೆ ಒಂದು ಚೀಲ ಹಾಕೊಂಡ್ ಬರ್ತಾನೆ. ದೂರತ ಶಿವಯೋಗಿಗಳು, ಬಿದಿರಿ ಕುಮಾರಸ್ವಾಮಿಗಳು, ಅತಣಿ ಅಪ್ಪ ಅವ್ರು ಎಲ್ಲರೂ ಕುಂತಿರ್ತಾರ. ಆ ಹುಡುಗ ಅಲ್ಲಿ ಬಂದು ಕುಂದ್ರೋದು ನೋಡಿ ಆ ಶಿವಯೋಗಿ ಬಿದಿರಿ ಕುಮಾರಸ್ವಾಮಿಗಳಿಗೆ ಹೇಳ್ತಾರ, ಸವದತ್ತಿ ಕಲ್ಮಠದಲ್ಲಿ ಆ ಹುಡುಗನ ಕರ್ಯಾಕ್ ಕಳಿಸ್ರಿ, ಆ ಒಟ್ಟನ ಕರ್ಯಾಕ್ ಕಳಿಸ್ರಿ ಅಂತೇಳಿ. ಅವರು ಬರ್ತಾರ, ಬಂದು ನಮಸ್ಕಾರ ಮಾಡಿ, ನೀ ಅಲ್ಲಿ ಕುಂದ್ರಬೇಡಪ್ಪ, ನೀ ಇಲ್ಲಿ ಕುಂದ್ರಂತ ಮಗ್ಲು ಕರ್ಕೊಂಡು ಕುಂದಿರ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಕತಿ. ನಾವು ಇಷ್ಟ ಕುಂದ ಭಕ್ತರು ಎಲ್ಲರೂ ಬಂದಿವಿ, ಆ ಹುಡುಗನ ಶಿವಗಳ ಮಗ್ಲು ಕರ್ಕೊಂಡು ಕುಂದಿರ್ತಾರ ಅಂದ್ರೆ ಹಂಗ್ಯಾಕ್ರಿ ಬುದ್ಧಿ ಅಂದ್ರೆ ಈತ ಮುಂದೆ ನಮ್ಮ ಗುರುವಿನ ಜಾಗಕ್ಕೆ ಹೊಕ್ಕಾನ, ಪರಮ ಗುರು ಅಕ್ಕಾನಂದ್ರು. ಅವರ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಾದ್ರು. ಅದು ಅತಣಿ ಶಿವಗಳ ಆಶೀರ್ವಾದ. ಬಹಳ ದೊಡ್ಡ ತಪಸ್ವಿಗಳವರು. ಏನು ಅತ್ಕೊಂತ ನಿಂತಿದ್ರು, ಬರೇ ಕಸ ಹೊಡಿತಿದ್ರು. ಒಂದ್ಸಲ ಬಂದ್ರು, ಸಾಕು ಗಚ್ಚಿನ ಮಠದ ಕಸ, ಸಮಾಜದ ಕಸ ಬಿದ್ದತಿ, ಮಕ್ಕಳಿಗೆ ವಿದ್ಯೆ ಇಲ್ಲಾರ್ದ, ಹೊಟ್ಟಿಗೆ ಅನ್ಲಿಲ್ಲಾರ್ದ ಸಾಯಕತ್ತಾವ, ಹೋಗಿಲ್ಲ ಸಮಾಜದ ಕಸ ಹೊಡಿ ಹೋಗಂದ್ರು. ಅವ್ರು ಬಂದ್ರು. ಧಾರವಾಡದಾಗ 3 ಅಂಕಣ ಮುರುಘಾ ಮಠದಾಗ ಕುಂತ್ಕೊಂಡು ಒಂದು ಗುಡ್ರದಾಗ ಒಂದು ತಡಪತ್ರಿ ಕಟ್ಕೊಂಡು ನಿತ್ಯ ಲಿಂಗ ಪೂಜಾ ಮಾಡ್ಕೊಂಡ್ರು. DC ಪಾವಟೆ ಅಂತವ್ರು ಬಂದು ಯೂನಿವರ್ಸಿಟಿ ಕಟ್ಟಿದ್ರು. ಯೂನಿವರ್ಸಿಟಿಗೆ ಹುಡುಗರು ಬರಲಿಲ್ಲ, ಯಾಕಂದ್ರೆ ಅವಾಗ ಸರ್ಕಾರ ಇದ್ದಿದ್ದಿಲ್ಲ, ಬ್ರಿಟಿಷ್ ಪಾರ್ಲಿಮೆಂಟ್ ಇತ್ತು, ಶಾಲೆ ಕಾಲೇಜುಗಳು ಇದ್ದಿದ್ದಿಲ್ಲ. ಶಾಲೆ ಕಾಲೇಜ್ ಇದ್ರೂ ಹುಡುಗರು ಕಲಿಯಾಕೆ ಬರ್ತಿದ್ದಿಲ್ಲ, ವಸ್ತಿ ಬಸ್ ಇದ್ದಿದ್ದಿಲ್ಲ. ಕರ್ನಾಟಕ ಇನ್ನು ಸ್ವತಂತ್ರನೇ ಆಗಿಲ್ಲ ಅವಾಗ. 1916ನೇ ಸಾಲಿನಲ್ಲಿ DC ಪಾವಟೆ ಯೂನಿವರ್ಸಿಟಿ ಕಟ್ಟಿದೆ. ಆದ್ರೆ ಏನ್ ಮಾಡೋದು, ಮಕ್ಕಳೇ ಇಲ್ಲ, ಯಾರಿಗೆ ಪಾಠ ಮಾಡೋದಂದ. ಪೂಜ್ಯ ಶಿವಯೋಗಿ ಮೃತ್ಯುಂಜಯ ಅಪ್ಪಳಿಗೆ ಬಂದು ಸಾಷ್ಟಾಂಗ ಹಾಕಿದ. ಬುದ್ಧಿ ಮಕ್ಕಳ ಬರವಲ್ಲು ಅಂದಾಗ, ಅಲ್ಲಪ್ಪ ಹುಡುಗರು ಬರ್ತಾವ ಕಲಿಯಾಕ, ಅವು ವಸ್ತಿಗೆ ಎಲ್ಲಿ ಹೋಗ್ಬೇಕು, ಇನ್ನು ಬೀಗ್ರ ಬಿಜ್ರ ಮನಿಯ, ಅದಕ್ಕೆ ನೀವೇನು ಹೆದರಬೇಡ್ರಿ ಅಂತೇಳಿ ಎಲ್ಲಾ ಓಣಿ ಭಕ್ತರನ್ನ ಕರೆದ್ರು. ನಿಮ್ಮ ಮನೆಯಾಗಿನ ಮೊದಲನೇ ರೊಟ್ಟಿ ಮಠಕ್ಕೆ ಕೊಡ್ರಿ, ಒಂದು ಮುಟ್ಟಿಗೆ ಹಿಟ್ಟು ಮಠಕ್ಕೆ ಕೊಡ್ರಿ, ಹಸಿದ ಹೊಟ್ಟಿ ತಂದು ಮಠದಾಗ ಇಟ್ಕೊಂತೀನಿ, ಅವರಿಗೆ ವಿದ್ಯಾ ಕಲಿಸ್ತೇನೆ ಅಂತ ಹೇಳಿದ್ರು. ಮುರುಘಾ ಮಠದಲ್ಲಿ ಮುರುಘರಾಜೇಂದ್ರ ಪ್ರಸಾದ ನಿಲಯ ಕಟ್ಟಿದ್ರು ಪೂಜ್ಯರಾದ ಮೃತ್ಯುಂಜಯ ಅಪ್ಪಗಳು. ಇಂಥ ಸ್ವಾಮಿಗಳು 50 ಹುಡುಗರಾದವು. ದಿವಸ 3 ಹೊತ್ತು ಊಟ ಹಾಕಬೇಕು. ಒಂದು 100 ವರ್ಷದ ಹಿಂದಿನ ಕತೆ ನಾ ಹೇಳೋದು. ಪ್ರಸಾದ ನಿಲಯ ಬಂದ್ ಮಾಡೋ ಪಾಳೆ ಬಂತು. ಹಂಸಭಾಮಿಯಾಗಿದ್ರು ಮೃತ್ಯುಂಜಯ ಅಪ್ಪಗಳು. ಪತ್ರ ಹೋತು, ಬುದ್ಧಿ ಹುಡುಗರನ್ನವ್ರ ಮನೆಗೆ ಕಳಿಸಿಬಿಡೋಣ, ಅವ್ರ ಮಕ್ಕಳನ್ನ ಕಲಿಸ್ಕೊಳ್ರು, ಬಾವಿಗೆ ತೊಳವಲ್ರು, ನಾವ್ಯಾಕೆ ಇಟ್ಕೊಳ್ಳೋಣ ಅಂದ್ರು. ದುಃಖ ಆತ ಅವ್ರಿಗೆ ಮೃತ್ಯುಂಜಯ ಅಪ್ಪಗಳಿಗೆ. ಬಡ ಮಕ್ಕಳನ್ನು ತೊಗೊಂಬಂದನ ಮಠದಾಗ ಇಟ್ಟಾರ, ಅವ್ರ ಪ್ರಸಾದ ಇಲ್ಲಾರ್ದನ ಅವ್ರ ವಿದ್ಯಾಭ್ಯಾಸ ಹಾಳು ಮಾಡೋದಾತಲ್ಲ ಅಂತ ಸೀದಾ ಅತಣಿಗೆ ಹೋಗ್ತಾರೆ. ಶಿವಯೋಗಿಗಳು ಕುಂತಿರ್ತಾರೆ. ಹೆಂಗ ಗಂಡನ ಮನ್ಯಾಗ ಮಗಳಿಗೆ ಬಡತನ ಬಂದ್ರ ಆಕೆ ಎಲ್ಲಿ ಹೊಕ್ಕಾಳಂತ, ತವ್ರ ಮನೆಗೆ ಹೊಕ್ಕಾಳಂತ, ತಾಯಿ ಮುಂದೆ ಹೋಗಿ ನಿಂದಿರ್ತಾಳಂತ. ಹಂಗ ನನ್ನ ತಾಯಿ ಶಿವಯೋಗಿಗಳಂತ ಹೋಗಿ ಪೂಜ್ಯ ಗುರುಗಳು ಅಲ್ಲಿ ನಿಂತರು. ಎಲ್ಲಿ ಶಿವಯೋಗಿಗಳ ಮುಂದೆ. ಯಾಕೆ ಬಂದಿಯೋ ಅಂದ್ರು. ಕಣ್ಣಾಗ ನೀರು ದಳ ಹಾದು. ಯಾಕೆ ಅಳಕತ್ತೀಯೋ ಅಂದ್ರ, ಬುದ್ಧಿ ಒಂದು ಹೊಟ್ಟೆ ಹೋಗಿ 100 ಹೊಟ್ಟೆ ಆಗ್ಯಾವ,
ಹೊಟ್ಟಿ ತುಂಬಿಸೋದು ವಜ್ಜೆ ಆಗೈತಿ ಅಂದ್ರೆ ಏನು, ನಂದು ಒಂದ ಇಲ್ಲ, ಹುಡುಗರು ಮಠದಾಗ ಭಾಳ ಆಗ್ಯಾವ, 100 ಹೊಟ್ಟಿಗೆ ಅನ್ನ ಹಾಕಬೇಕು, ಅದಕ್ಕೆ ಮಠ ಬಂದ್ ಪ್ರಸಾದ ನಿಲಯ ಬಂದ್ ಮಾಡೋ ಸ್ಥಿತಿ ಬಂದೈತಿ ಅಂದಾಗ, ಹೌದಾನ ಅದಕ್ಕೆ ಯಾಕೆ ಹೆದರ್ತಿ, ಹೋಗೋ ನೀ ಎಲ್ಲಿರ್ತಿ ಅಲ್ಲಿ ತ್ರಿವಿಧ ದಾಸೋಹ ನಡಿತೈತಿ, ಅಭಿನವ ಕಲ್ಯಾಣಕತಿ, ಹೆದರಬೇಡ ಅಂತೇಳಿ 2 ರುದ್ರಾಕ್ಷಿ ಜೋಳಿಗ್ಯಾಗ ಒಗದ್ರು, ಅದ ಆಶೀರ್ವಾದ ಅಂತ ತಗೊಂಡು ಬಂದ್ರು. ಮುಂದೆ ಮುರುಘಾ ಮಠ ಹೆಂಗೆ ಬೆಳೀತು ಅಂದ್ರೆ ಅಥಣಿಕ್ಕಿಂತ 10 ಪಟ್ಟು ಧಾರವಾಡ ಮುರುಘಾ ಮಠ ಬೆಳೀತು. ನಾಳೆ ಇವತ್ತಿಗೂ ಪ್ರತಿ ವರ್ಷ ಫೆಬ್ರವರಿ ತಿಂಗಳದಾಗ ಅಥಣಿ ಶಿವಳ ಜಾತ್ರೆ ಅಥಣಿಯಾಗ ಆಕೈತೆ ಇಲ್ಲೋ ಗೊತ್ತಿಲ್ಲ, ಧಾರವಾಡದಲ್ಲಿ ಶಿವಯೋಗಿಗಳ ಹೆಸರ ಮೇಲೆ ದೊಡ್ಡ ತೇರು ಎಳಿತೈತಿ. ಮೃತ್ಯುಂಜಯಪ್ಪಗಳವರು 1.5 ಲಕ್ಷ ಜನಕ್ಕೆ ಮಕ್ಕಳನ್ನು ತಯಾರು ಮಾಡಿದ್ರು. ನಾ ಭಾಳ ಮಂದಿ ಹೆಸರು ಹೇಳಕ್ ಹೋಗೋದಿಲ್ಲ, ಅದ್ರಾಗ ಒಂದು 4 ಮಂದಿ ಹೇಳ್ತೀನಿ. ನಿಜಲಿಂಗಪ್ಪನ ಹೆಸರು ನೀವೆಲ್ಲ ಕೇಳಿರಿ, ಕರ್ನಾಟಕದ ಮುಖ್ಯಮಂತ್ರಿ ಇದ್ದ ಸಿದ್ದವನಹಳ್ಳಿ ನಿಜಲಿಂಗಪ್ಪ. ಆ ನಿಜಲಿಂಗಪ್ಪ ಎಲ್ಲಿ ಕಲ್ತ ಅಂದ್ರೆ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತ. ಚನ್ನವೀರ್ ಕಣಿವಿ ಅನ್ನೋರ ಹೆಸರು ಕೇಳಿರಿ, ಚನ್ನವೀರ್ ಕಣಿವಿ ಅವರು ಇಲ್ಲೇ ಗದಗದಂತೆ ಹೊಂಬಳ ಎರಿ ಹೊಂಬಳದವ್ರು. ಅವರು ಒಂದ್ಸಲ ಹರಕ್ ಟ್ರಂಕ ಮುರುಕ ಟ್ರಂಕ ಹರಕ್ ಅರಿವಿ ಹಾಕೊಂಡು ಅವ್ರ ಅಪ್ಪನ ಕರ್ಕೊಂಡು ಹೊಕ್ಕಾರ. ಟ್ರೇನ್ ಇಳೋದು, ಧಾರವಾಡದಾಗ ಟ್ರೇನ್ ಇಳೋದು ಮಠಕ್ಕೆ ಹೊಕ್ಕಾರ. ಎಲ್ಲಿಂದ ಬಂದಿರಿ? ಎರಿ ಹೊಂಬಳದಿಂದ ಬಂದಿವ್ರಿಪ್ಪ, ಗದಗಿನ ಪಕ್ಕ ಹುಯಿಲ್ಗೋಳದಂತೆ ಹೊಂಬಳದಿಂದ ಬಂದಿವಿ. ಯಾಕೆ ಬಂದಿರಿ? ನಮ್ಮ ಹುಡುಗನ ಕಲಿಯಾಕಿಡಾಕ. ಕಲಿತೀಯನೋ ಅಂತಾರೆ. ಕಲಿತಿ. ನಿನ್ನ ಹೆಸರೇನು? ಚನ್ನವೀರ್ ರೀ. ಚನ್ನವೀರ್ ಅಂತ ಯಾಕೆ ಇಟ್ಟಾರ? ನಾವು ಶಿರಟ್ಟಿ ಮಠದ ಭಕ್ತರಪ್ಪ, ಮತ್ತು ಆ ಮಠದ ಮೊದಲಿನ ಸ್ವಾಮಿಗಳ ಹೆಸರು ಚನ್ನವೀರ ಸ್ವಾಮಿ ಅಂತಿತ್ತು, ಅದಕ್ಕೆ ಚನ್ನವೀರ್ ಅಂತ ಇಟ್ಟಾರ. ಹೌದಾ? ಅಡ್ರೆಸ್ ಏನು? ಕಣಿವಿರಿಪ್ಪ. ನಾವು ಮೊದಲು ಹರ್ತಿ ಅಂತ ಕಣಿವೆ, ಅವರು ಹೊಂಬಳದಾಗ ಹೋಗಿ ಉಳ್ಕೊಂಡದ್ದು ಕಣಿವೆ ಅಂತ ಅಡ್ರೆಸ್ ಬಂದೈತಿ. ಹೌದಾನ? ಹಂಗಾರೆ ಕಣಿವೆ ಅನ್ನೋ ಅಕ್ಷರನೊಳಗೆ ನ ತೆಗಿ, ಏನು ಉಳಿತೈತಿ? ನ ತೆಗೆದ್ರೆ ಕವಿ ಆಕೈತ್ರಿ. ಮುಂದೆ ನೀ ನಾಡಿನ ಕವಿ ಆಕಿಯಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಅವರೇ ಚನ್ನವೀರ ಕಣಿವೆ ಅಂತ ತಿಳ್ಕೊಂಡು ಈ ಕನ್ನಡ ನಾಡಿನಲ್ಲಿ ಬಹಳ ದೊಡ್ಡ ಕವಿಗಳಾದರು. ಮನೆಗೆ ಒಂದು 3 ವರ್ಷದಿಂದ ತೀರ್ಕೊಂಡ್ರು. ಅವರು 90 ವರ್ಷ ಬದುಕಿದ್ರು. ಇದೆಲ್ಲ ಯಾರ ಪ್ರೇರಣೆ ಅಂದ್ರೆ ಮೃತ್ಯುಂಜಯಪ್ಪಗಳು, ಅವರ ಹಿಂದಿನ ಗುರುಗಳು ಪೂಜ್ಯರಾದ ಅಥಣಿ ಶಿವಯೋಗಿಗಳವರಿಗೆ ಹೋಗ್ತದೆ. ಅಥಣಿ ಶಿವಯೋಗಿಗಳ ವ್ಯಕ್ತಿತ್ವ ಬಹಳ ದೊಡ್ಡದು. ಅವತ್ತಿನ ದಿನಮಾನದಲ್ಲಿ ಅವ್ರ ಕೈಯಾಗ ಆಡಿ ಬೆಳೆದು ಹೋದಂಥವ್ರು ಏನೆಲ್ಲ ಆಗಿ ಹೋದ್ರು, ಅವ್ರ ಕೈಯಾಗ ಉದ್ಧಾರ ಆದ್ರು. ಒಂದು ಕೂಸು ಸತ್ರ ಅದನ್ನ ಮಠಕ್ಕೆ ತಂದ್ರ ಇದು ಬದುಕ್ತತಿವ ಅಂತ ತಿಳ್ಕೊಂಡು ವಿಭೂತಿ ಹೆಚ್ಚಿ ಅದನ್ನ ಎತ್ಕೊಂಡು ಆಡಿಸಿದ್ರ ಮನೆ ಲಿಂಗೈಕ್ಯರಾದ್ರು. ಅವ್ರು 10 ವರ್ಷದಿಂದ ಮರಳು ಶಂಕರ ದೇವರು ಅಂತೇಳಿ ಅವ್ರು ಇವತ್ತಿಗೂ ಅಥಣಿಯಾಗಿ ಎಂಥ ಬರಗಾಲದಾಗ ಇಂತಲ್ಲಿ ಬೋರ್ ಹೊಡಿ ಅಂದ್ರೆ ಅಲ್ಲಿ 2 ಇಂಚ್ ನೀರು ಬಂದಾವ. ಅವ್ರು ಯಾರ ಆಶೀರ್ವಾದದಿಂದ ಬದುಕಿದ್ರಂದ್ರೆ ಇಟ್ನಾಳ ಮಠದ ಕಾಡಯ್ಯನವ್ರ ಮಗ ಮರಳು ಶಂಕರ ದೇವರು ಅಂತ ತಿಳ್ಕೊಂಡು ಇವತ್ತಿಗೂ ಅವ್ರ ಹೆಸರದೆ. ಈಗ 10 ವರ್ಷ ಆತ ಅವ್ರು ಲಿಂಗೈಕ್ಯರಾಗಿ 100 ವರ್ಷ ಬದುಕಿದ್ರು. ಅವ್ರು 100 ವರ್ಷ. ಯಾರು? ಆ ಇಟ್ನಾಳ ಮಠದವರು. ಅಂದ್ರೆ ಇದೆಲ್ಲವೂ ಅಥಣಿ ಶಿವಗಳ ಆಶೀರ್ವಾದ. ಇಂಥ ಪೂಜ್ಯರು ಸ್ವಯಜಂಗಮರಾಗಿ ಎಲ್ಲರನ್ನು ಉದ್ಧರಿಸಿದ್ರು. ನೋಡ್ರಿ, ಸ್ವಯಜಂಗಮರಾಗಿ. ಇನ್ನು ಚರಜಂಗಮರಾಗಿ ಚರಿಸಿ ಭಕ್ತರ ಭಕ್ತಿಯ ಕೈಕೊಳ್ಳುತ್ತಾ ಬರದಿ ಪರತರ ಬೋಧೆಯ ನೆರದೆ ಬೋಧಿಸಿ ಶಿಷ್ಯ ಭಕ್ತರನ್ನುದ್ಧರಿಸಿ ಚರತಿಂತಣಿಯೊಳಾಡಿ ಗುರುವೆನಿಪ ಚರವರೆಗೆ 40 ವರ್ಷ ಎಲ್ಲ ಕಡೆ ಅಡ್ಡಾಡಿದ್ರು. 40 ವರ್ಷ ಅವರು ಹಾದ್ರು. ಕರ್ನಾಟಕ ಅಡ್ಡಾಡಿದ್ರು. ಕಾಶಿ ಕೇದಾರಕ್ಕೂ ಆದ್ರು. ಆ ಕಡೆ ಮೈಸೂರು ಭಾಗದ ದೇವನೂರು ಗುರುಮಲ್ಲೇಶ್ವರನ ಭೇಟಿ ಆದ್ರು. ಸರ್ಪಭೂಷಣರ ಮಠಕ್ಕೂ ಆದ್ರು. ಉರುಕೊಂಡಕ್ಕೂ ಆದ್ರು. ದುರ್ಗಕ್ಕೂ ಆದ್ರು. ಎಲ್ಲೆಲ್ಲಿ ಹೊಕ್ಕಾರಲ್ಲಿ ಶಿವಯೋಗಿಗಳು ಉದ್ಧಾರ ಮಾಡಿದ್ರು. ಮುಂದೆ ಚರತಿಂತಣಿಯೊಳಾಡಿ ಭಕ್ತರ ಉದ್ಧರಿಸಿದಂತ ಪುಣ್ಯಾತ್ಮರು ಯಾರಂದ್ರ ಅಥಣಿ ಶಿವಯೋಗಿಗಳು. ಮುಂದೆ ಪರಜಂಗಮ. ಕೋಪಾದಿ ಗುಣಗಳ ತೂರಿ ಸ್ವಾತಂತ್ರ್ಯದಿ ಮಾಯ ಮೋಹವ ಮೀರಿ ತಾಪಗೊಳ್ಳದೆ ಜಗಜ್ಜಾಲವ ಧಿಕ್ಕರಿಸಿ ಕಾಪಟ್ಟೆ ಒಳೆದು ಇಹತಾನಾದ ಪರಜಂಗಮಗೆ. ನೋಡು, ಪರಜಂಗಮ, ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಈ 3 ಜಂಗಮ ಅವಸ್ಥೆಗಳು ಒಬ್ಬ ಸ್ವಾಮಿಗೆ ಬರಬೇಕಂತ, ವಿರಕ್ತ ಮಠದ ಸ್ವಾಮಿಗೆ. ಅದಕ್ಕೆ ನಮ್ಮಲ್ಲಿ ಸಿದ್ದಯ್ಯ ಪುರಾಣಿಕರು ಬರೀತಾರೆ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿ ಶಿವಯೋಗಿಗಳಾಗುವುದಿಲ್ಲ ಅಂತ, ಮಠಾಧಿಪತಿಗಳಾದವರೆಲ್ಲ ಮೃತ್ಯುಂಜಯಪ್ಪಗಳಾಗುವುದಿಲ್ಲ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ವಚನದಲ್ಲಿ ಬರೀತಾರೆ. ಚಿತ್ರದುರ್ಗದ ಜಗದ್ಗುರುಗಳಾಗ್ರಂತವ್ರಿಗೆ ತಾರ ಬಂತು. ನಾವು ಅಲ್ಲೇ ಅಂದ್ರ ಅವರು, ನಾ ಪೀಠಕ್ಕೆ ಆಗಾಕ ಬಂದಿಲ್ಲ ಅಂದ್ರು. ನೀವು ಆಗಾಕ ಬೇಕಂತ ಹಠ ಹಿಡಿದ್ರು. ನೀವು ಭಾಳ ಒತ್ತಾಯ ಮಾಡಕತ್ರ ಲಗ್ನ ಮಾಡ್ಕೊಂತೀವಿ ನೋಡು ಅಂದ್ಬಿಟ್ರು ಅವ್ರು ಶಿವಯೋಗಿಗಳು. ಹೆದರಿ ಇವರೊಬ್ಬರು ಅದಾರ, ಸ್ವಾಮಿಗಳ ಕುಲಕ್ಕೆ ಕಿಮ್ಮತ್ ಐತ್ ಬಿಡೋ ಮಾರ, ಅವ್ರನ್ನ ಬಿಟ್ಟು ಬಿಡೋಣ ಅಂದ್ರು. ಗಚ್ಚಿನ ಮಠಕ್ಕೆ ಬಂದ್ರು. ಆ ಮಠಕ್ಕೆ ಸಿದ್ಧಲಿಂಗ ಶನಬಸವ ಸ್ವಾಮಿಗಳಿದ್ರು. ಬುದ್ಧಿ ನಿಮ್ಮನ್ನ ಕೆಳಗೆ ಕುಂದ್ರಸಿ ನಾ ಮ್ಯಾಲೆ ಕುಂದ್ರೋದಲ್ಲ, ನೀವ ಈ ಮಠಕ್ಕೆ ಸ್ವಾಮಿಗಳಾಗ್ರಿ ಅಂದ್ರೆ, ಅಪ್ಪಗಳ ನೀವು ನಾನು ಸುಮ್ಮನೆ ಇರಾಕ್ ಬಿಡ್ತೀನಿ ಅಂದ್ರೆ ನಾ ಇರ್ತೀನಿ, ಇಲ್ಲದಿದ್ರೆ ನಾ ಮತ್ತೆ ಎರಡ್ಕೊಂತ ಹೊಕ್ಕಿ ನೋಡಂದ್ರು. ಇಲ್ಲ, ನೀವು ಇಲ್ಲೇ ಇರಬೇಕು, ನಂದು ಕೊನೆ ಆಸೆ. ಇಷ್ಟು ವರ್ಷ ಅಡ್ಡಾಡಿರಿ, ಇನ್ನು ಅಥಣಿ ಒಳಗನ ನೀವು ಇರಬೇಕು ಅಂದ್ರು. ಮುಂದೆ ಅಥಣಿ ಏನಾಯ್ತು ಅಂದ್ರೆ ಅಂಕಲಿಗೆ ಅಡವಿ ಸ್ವಾಮಿಗಳ ಬಾಯಾಗ ಕಾಸಿಗೆ ಮಾತಾಡಲಾರದ ವಿಶ್ವನಾಥ ಬೇಕಂದ್ರೆ ಕಾಸಿಗೆ ಹೋಗ್ಬೇಕು, ಮಾತಾಡೋ ವಿಶ್ವನಾಥ ಬೇಕಂದ್ರೆ ಅಥಣಿಗೆ ಹೋಗ್ಬೇಕು ಅನ್ನೋವಂಗ ಅಂಕಲಿಗೆ ಅಡವಿ ಸ್ವಾಮಿಗಳವ್ರ ಆಶೀರ್ವಾದ ಮಾಡಿದ್ರು. ಅವರ ಪುಣ್ಯ ಸ್ಮರಣೋತ್ಸವವನ್ನು ಕೂಡ ಪೂಜ್ಯರು ಇದರಲ್ಲಿ ಮಾಡಿದ್ದಾರೆ ಅನ್ನೋದು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅಂತ ಅಂಕಲಿಗೆ ಅಡವಿ ಸ್ವಾಮಿಗಳವರು ಯಾರಿಗೂ ದರ್ಶನ ಕೊಡ್ತಿದ್ದಿಲ್ಲ, ಅಥಣಿ ಶಿವಯೋಗಿಗಳು ಬರ್ತಾರ ಅನ್ನೋದು ನೋಡಿ ಭಜನಿ ಕಳಿಸಿದ್ರಂತ ಭಕ್ತರಿಗೆ. ಕರ್ಕೊಂಬೋರು ನಡೆದಾಡುವ ಚನ್ನಬಸವಣ್ಣ ಹೊಳೆ ಬರಕತ್ತಾನ ಈ ನಾಡಿಗೆ ಅಂತ ಹೇಳಿ ಸ್ವತಃ ಅವ್ರನ್ನ ಭೇಟಿ ಆದ್ರು. ಅವರಿಂದ ನಂದು ಮುಗಿತ್ ನೋಡಪ್ಪ, ಇನ್ನ ನಾ ಶರೀರ ಬಿಡ್ತೀನಿ, ನಿನ್ನ ದರ್ಶನ ಆತಲ್ಲ
ಅಂತೇಳಿ ಶಿವಯೋಗಿಗಳ ದರ್ಶನ ತಗೊಂಡ ಮೇಲೆ ಅವ್ರ ಅಂಕಲಿಗೆ ಬಿಟ್ಟು ಮುಂದೆ ಸಿದ್ಧಗಂಗೆಗೆ ಹೋಗಿ ಸಿದ್ಧಗಂಗೆಯಲ್ಲಿ ಈ ಮಠದಲ್ಲಿ ಯಾವಾಗಲೂ ದ್ರಾಸೋಹ ನಡಿಲಿ ಅಂತ ಬೆಂಕಿ ಹಾಕಿ ಅದು ಸ್ಥಿರಸ್ಥಾಯಿಯಾಗಿರುವಂಗೆ ಮಾಡಿದವರಂದ್ರೆ ಅಂಕಲಿಗೆ ಅಡವಿ ಸಿದ್ದೇಶ್ವರರು, ಅವರಿಗೆ ಆ ಕಡೆ ಅಟವಿ ಶಿವಲಿಂಗೇಶ್ವರರು ಅಂತ ತಿಳ್ಕೊಂಡು ಕರೀತಾರೆ. ಇದೆಲ್ಲದರ ಹಿಂದೆ ಒಂದು ದೊಡ್ಡ ಪ್ರೇರಣೆ ಯಾರದಾರ ಅಂದ್ರೆ ಅತಣಿ ಶಿವಯೋಗಿಗಳದಾರೆ. ಇಂಥ ಪೂಜ್ಯರು ಅಷ್ಟವರ್ಣವ ಸಾಧಿಸಿ ಸದ್ಭಕ್ತಿ ಶಿಷ್ಟಚರವರ ನೆನ್ನಿಸಿ ಶ್ರೇಷ್ಠ ಪ್ರಮತ ನಾಮ ಪ್ರೇಮದಿಂದುಚ್ಚರಿಸಿ ಕಷ್ಟತರದ ಮಾಯೆಯನ್ನು ಗೆಲಿದ ಯತಿವರ. ಶ್ರೇಷ್ಠ ಪ್ರಮತ ನಾಮ ಬಸವ, ಬಸವರಾಜ, ಬಸವರಸ, ಬಸವಪ್ಪ, ಬಸವ ತಂದೆ ಅಂತೇಳಿ ಸದಾವಕಾಲ ಬಸವಣ್ಣನ ನೆನೆಸಿದ್ರು. ಯಾರೋ ಒಂದು ಮಂಚ ತಂದು ಕೊಟ್ರಂತ ಗುರುಗಳಿಗೆ, ಯಪ್ಪ ನೀವು ಇದ್ರ ಮ್ಯಾಗ ಮಲ್ಕೋರಿ ಅಂತೇಳಿ. ಶಿವಯೋಗಿಗಳು ಮಲಗಲಿಲ್ಲ, ಭೀಮಕವಿಯ ಬಸವ ಪುರಾಣವನ್ನು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಹೊಚ್ಚಿ ತಾವು ಕೆಳಗೆ ಮಕ್ಕೊಂಡ್ರಂತ. ಎಂಥ ಬಸವ ಭಕ್ತಿ ಪೂಜೆ ಶಿವಯೋಗಿಗಳದು, ಎಂಥ ಅತಣಿ ಅಪ್ಪ ಅವರು. ಜೀವನದುದ್ದಕ್ಕೂ ಬಸವಣ್ಣನವರನ್ನ ಹಾಸಿಕೊಂಡ್ರು, ಹೊದ್ದುಕೊಂಡ್ರು, ಸುತ್ತುಕೊಂಡ್ರು, ಧರಿಸಿಕೊಂಡ್ರು. ಬಸವಾಕ್ಷರ ತ್ರಯವನ್ನು ಹಡಗನೇರಿ ಭವಸಾಗರವ ದಾಂಟಿದನೆಯ ಅಖಂಡೇಶ್ವರ ಅನ್ನುವಂಥ ಮಾತು ಅದು ಯಾರಿಗಾರ ಹೊಂತಿದ್ರ ಅದು ಪೂಜ್ಯರಾದ ಅತಣಿಯ ಶಿವಯೋಗಿಗಳವರಿಗೆ ಹೊಂತೈತೆ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಕೊನೆ ಮಾತಿನಲ್ಲಿ ಹೇಳಿ ಮುಗುತ್ತಾರೆ ಹಾನಗಲ್ ಕುಮಾರಸ್ವಾಮಿಗಳು. ಸಚ್ಚಿದಾನಂದವೆನಿಪ ಅತಣಿಯಾಪುರ ಗಚ್ಚಿನ ಮಠ ಮಂಟಪ ಅಚ್ಚರಿಗೊಳಿಪ ಶಟಸ್ಥಲ ಬ್ರಹ್ಮವಾಸಗೆ ಬಿಚ್ಚಿ ಬೇರೆನಿಸದ ಶ್ರೇಷ್ಠ ಮುರುಘಾ ಶಿವಯೋಗಿಗೆ ಮಂಗಳಾರತಿ ದೇವಗೆ ಶಿವಯೋಗಿಗೆ. ನೋಡಿ ಎಂಥ ಅದ್ಭುತ ಮಾತು. ಇದನ್ನು ಬರ್ಕೊಂತ ಅತಣಿ ಶಿವಯೋಗಿಗಳ ಮಂಗಳಾರತಿ ಬರ್ಕೊಂತ ಹಾನಗಲ್ ಕುಮಾರಸ್ವಾಮಿಗಳ ಕಣ್ಣಾಗ ನೀರು ದಳ 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 ಬಂದು ಅಲ್ಲೇ ಆಳಾಕತ್ತಿದ್ರಂಥವ್ರು. ಅಂದ್ರೆ ಬರೆದವರು ಬಹಳ ದೊಡ್ಡವರು, ಬರೆಸಿಕೊಂಡವರು ಬಹಳ ದೊಡ್ಡವರು. ಇಂಥ ಪುಣ್ಯಾತ್ಮರು ಕನ್ನಡ ನಾಡಿನಲ್ಲಿ ಬಾಳೆ ಬದುಕಿ ಹೋದ್ರಲ್ಲ, ಅದಕ್ಕೆ ಕರ್ನಾಟಕಕ್ಕೆ ಜ್ಯೋತಿರ್ಲಿಂಗಗಳು ಯಾಕೆ ಬರಲಿಲ್ಲ ಅಂದ್ರೆ ಇವರಿಗೆ ಹೆದರಿ ಬರಲಿಲ್ಲ ಅಂತ ನಾವು ತಿಳ್ಕೊಬೇಕು. ಅವನೋ ಒಬ್ಬ ಮಾತಾಡಿದ ಮಹಾರಾಷ್ಟ್ರದಾಗ ಕರ್ನಾಟಕ ಬಹಳ ದರಿದ್ರಗೇಡಿ ರಾಜ್ಯ, ಅಲ್ಲಿ ಒಂದು ಜ್ಯೋತಿರ್ಲಿಂಗ ಇಲ್ಲ. ಅತ್ತಾಗ ಆಂಧ್ರಕ್ಕೆ, ಈತ ಕಡೆ ಮಹಾರಾಷ್ಟ್ರಕ್ಕೆ ಅದಾವು, ಆ ಕಡೆ ಉತ್ತರ ಪ್ರದೇಶಕ್ಕೆ ಅದಾವು. ಭಾಳ ದರಿದ್ರಗಿಡ ರಾಜ್ಯ ಕರ್ನಾಟಕ ಅಂದ್ರಂತ. ಆ ಭಾಗಕ್ಕೆ ಒಬ್ಬ ಸ್ವಾಮಿಗಳು ಹೋಗಿದ್ರಂತ, ಕಲಬುರಗಿ ಕಡೆದವರು, ಅಲ್ಲೇ ಮಹಾರಾಷ್ಟ್ರದ ಬಾರ್ಡರ್ ಅದು. ಅವ್ರು ಹೋಗ್ಯದಾಗ ಅಂದ್ರಂತ. ಒಬ್ಬ ಪಂಡಿತ್ ಮಾತಾಡಿದ್ನಿಲ್ಲೇ, ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಒಂದೂ ಬಂದಿಲ್ಲ, ಭಾಳ ದರಿದ್ರಗೇಡಿ ರಾಜ್ಯ, ಅವೆಲ್ಲ ಪುಣ್ಯದ ರಾಜ್ಯ ಅಂದ್ರು. ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಬಂದಿಲ್ಲ ಗೊತ್ತನ್ ಅದರಂತೆ. ಕರ್ನಾಟಕದಾಗ ಯಾವ ಊರಾಗ ಕಲ್ಲು ತೊಗೊಂಡು ಹೋಗಿತಿ, ಎಲ್ಲೆಲ್ಲಿ ಕಲ್ಲು ಬೀಳ್ತಾವ ಅಲ್ಲಿ ಮಾತಾಡುವಂಥ ಊರಿಗೆ ಒಬ್ಬೊಬ್ಬ ಜಂಗಮ ಲಿಂಗಗಳದಾವೋ ಅವ್ರಿಗೆ ಹೆದರಿ ಈ ಜ್ಯೋತಿರ್ಲಿಂಗ ಅಲ್ಲಿ ನಂದು ಏನು ಕೆಲಸ ಇಲ್ಲ ಅಂತ ಬರಲಿಲ್ಲ. ಬಸವಣ್ಣ ಕೊಟ್ಟ ಇಷ್ಟು ಲಿಂಗ ಎದಿಮ್ಯಾಗ ಇದ್ದದಕ್ಕೆ ಈ ಸ್ಥಾವರ ಲಿಂಗ ಕರ್ನಾಟಕಕ್ಕೆ ಬರಲಿಲ್ಲ ಅಂದಾಗ ನೆಲದಾಗ ಚೆಂಡ ಇಟ್ಕೊಂಡು ಕುಂತಂತಾವ. ಇವತ್ತಿಗೆ ನೋಡ್ರಿ, ಒಂದು ಕಲ್ಲು ತೊಗೊಂಡು ಹೋಗಿರಿ, ಯಾವ್ದಾರ ಊರಾಗ ಬಿತ್ತಂದ್ರೆ ಅಲ್ಲಿ ಒಂದು ಹಿರೇಮಠನರ ಇರ್ತತಿ, ಒಂದು ವಿರಕ್ತ ಮಠನರ ಇರ್ತತಿ, ಒಂದು ಶಿವಾನಂದ ಮಠನರ ಇರ್ತತಿ, ಒಂದು ಸಿದ್ದಾರೂಢಜ್ಜನ ಮಠನರ ಇರ್ತತಿ, ಒಂದು ಇಂಚಿಗೇರಿ ಮಠನರ ಇರ್ತತಿ. ಮಠಗಳಿಲ್ಲದ ಊರು ಹುಡುಕೊಂಬರ್ರಿಪ್ಪ, ನಾಳಿಂದ ನಾ ಪ್ರವಚನ ಮಾಡೋದು ಬಿಟ್ಬಿಡ್ತೀನಿ. ನಿಮ್ಗೆ ಸ್ವಾಮಿಗಳು ಇರ್ಲಿಕ್ಕಿಲ್ಲ ಊರಾಗ, ಆ ಮಠಕ್ಕೆ ಸ್ವಾಮಿಗಳು ಇರ್ಲಿಕ್ಕಿಲ್ಲ, ಆದ್ರೆ ಮಠ ಇಲ್ಲದ ಊರ ಹೆಸರು ಹೇಳ್ರಿ ನೋಡು ನೀವು. ಒಂದೊಂದು ಊರಾಗ ಲಿಂಗಾಯತರ ಇಲ್ಲ, ಆದರೂ 10-12 ಮಠಗಳದಾವ. ಎಂತೆಂಥ ಪರಂಪರೆ ಐತಿ. ಕಾರಣ ಅಂದ್ರೆ ಇದು ಕನ್ನಡ ನಾಡು, ನಡೆದಾಡುವಂಥ ಜಂಗಮ ಲಿಂಗಗಳು. ಇಲ್ಲಿ ಏನು ಕುಂತಾರಲ್ಲ ಅಜ್ಜವರು, ನಡೆದಾಡಿದ ಜಂಗಮ ಲಿಂಗರು. ನೀವು ಗುಡಿಯಾಗ ಹೋದ್ರೆ ಯಾವ ದೇವರು ಬಾರವಾ ತಾಯಿ ಅಂತ ಅನ್ನಂಗಿಲ್ಲ. ಮಠಕ್ಕೆ ಬರ್ರಿ ತಾಯಿ ಆರಾಮದಿರೇ, ನಿಮ್ಗೆ ಕಷ್ಟ ಸುಖ ಕೇಳ್ತಾರ, ಅದಕ್ಕೆ ಸಲಹೆ ಕೊಡ್ತಾರ. ಅದಕ್ಕೆ ಸರ್ವಲೋಕೋಪಕಾರಾಯ ಯೋದೇವ ಪರಮೇಶ್ವರ ಚರಿತ್ತತಿತ ರೂಪೇಣ ನಮಸ್ತೆ ಜಂಗಮಾತ್ಮನೆ ಅಂತ. ಪರಮಾತ್ಮ ನಿರಾಕಾರ ಸಾಕಾರವಾಗಿ ಎಲ್ಲಿ ಕಂಡಾನಂದ್ರ ಅದು ಬ್ರಹ್ಮಾನಂದರಲ್ಲಿ, ಅತಣಿ ಶಿವಯೋಗಿಗಳಲ್ಲಿ, ಅದು ಗುರುಸಿದ್ದೇಶ್ವರಪ್ಪಗಳಂತವರಲ್ಲಿ, ಅದು ಇಂಥ ಅಮಲಜರಿ ಸ್ವಾಮಿಗಳಂತವರಲ್ಲಿ ಸಾಕಾರವಾಗಿ ಕಂಡಿದ್ದಾನೆ. ಇಂಥ ಜಂಗಮ ಕ್ಷೇತ್ರದಲ್ಲಿ ಇವತ್ತು ನಾವು ಅದೀವಿ. ಯಾಕಂದ್ರೆ ಬ್ರಹ್ಮಾನಂದರು ಹುಟ್ಟಿದ್ದ ಹಾಲ್ಕೇರಿಗೆ ರಾಮೇಶ್ವರ ಅಂತ ಕರಿತಿದ್ರು. ಅಲ್ಲಿ ಒಬ್ಬ ದೊಡ್ಡ ತಪಸ್ವಿದ್ರು, ಗಡ್ಡದಜ್ಜ ಅಂತ ಅನ್ನದಾನ ಸ್ವಾಮಿಗಳು. ನೋಡ್ರಿ ಎಂತೆಂಥ ಪುಣ್ಯಾತ್ಮರು ಹುಟ್ಟಿದ ನಾಡಿನಾಗ ನಾವು ಹುಟ್ಟಿವಿ. ಅದಕ್ಕೆ ನಮಗೆ ಮುಕ್ತಿ ಆಗೋದು ಬೇಡ, ನಾವು ಮುಕ್ತರಾಗೇ ಹುಟ್ಟಿಬಿಟ್ಟಿವಿ ಕರ್ನಾಟಕದವರು. ಮತ್ತೆಲ್ಲಿ ಮುಕ್ತಿ? ನಾವು ನಿತ್ಯ ಮುಕ್ತರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಇಂಥ ಪುಣ್ಯದ ಜಾಗದಲ್ಲಿ ಇವತ್ತು ಪೂಜ್ಯರು ಮಾಡಿದ ಕಾರ್ಯ ನೋಡಿ ನಮಗಂಕರು ನಮ್ಮ ಗದಿಗೆ ನಜ್ಜಾರ್ ಭಾಷಣದಾಗ ಹೇಳ್ಬೇಕಂದ್ರೆ ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಯ್ತು. ಇಷ್ಟು ಭಕ್ತರನ್ನು ಗಳಿಸಿದ್ರು ಪೂಜ್ಯರು. ಎಲ್ಲಿ ಹೋದ್ರೂ ಕೂಡ ಅವರು ದೀಪ ಹಚ್ಚಿ ಬಂದಾರೆ. ಅವರ ಬೆಳಕೆ ಭಾಳ ದೊಡ್ಡದು. ಒಳ್ಳೆಯ ಪ್ರವಚನಕಾರ. ನಾವು ಒಮ್ಮೆ ಮೆಂತಿದ್ವಿ, ಒಬ್ಬ ಚಲೋ ಸ್ವಾಮಿಗಳು ನಾವು ಕಳ್ಕೊಂಡಿವಿ ಅಂತೇಳಿ. ಯಾಕಂದ್ರೆ ನಮ್ಮ ನಾಡಿನಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋಗುವಂಥ ವ್ಯಕ್ತಿತ್ವ ಯಾರದಂದ್ರೆ ಅದು ಬ್ರಹ್ಮಾನಂದ ಮಠದ ಗುರುಸಿದ್ಧ ಸ್ವಾಮಿಗಳದು ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಅಂತ ಪೂಜ್ಯರ ಹಿರಿಯರಾಗಿ ಈ ನಾಡಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಬರುವಂಥ ಸಂಸಿ, ಪರಮಾನಂದವಾಡಿ, ರಬಕವಿ, ರಾಯಾಪುರ, ಕಮದೋಡ, ತೇರದಾಳ ಇವೆಲ್ಲವೂ ಕೂಡ ಭಾಳ ಪುಣ್ಯಕ್ಷೇತ್ರಗಳು ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ. ಇವತ್ತು ನನಗೊಂದು ಏನು ಖುಷಿ ಅಂದ್ರೆ ಮಗ್ಗಲ ಶರಣಮ್ಮನವ್ರು ಕುಂತಾರ. ಇವ್ರ ಕ್ಯಾಸೆಟ್ಗಳ ಮೊದಲು ಕ್ಯಾಸೆಟ್ ರೀಲ್ ಕ್ಯಾಸೆಟ್ ಅಂತಿದ್ದು ನೋಡ್ರಿ ಪ್ರವಚನದ್ದು. ಹೆಚ್ಚು ರೀಲ್ ಕ್ಯಾಸೆಟ್ನ ಪ್ರವಚನ ಯಾರು ಬಂದದ್ದು ಒಂದು ಕಾಲಕ್ಕೆ ಕರ್ನಾಟಕದಾಗ ಅಂದ್ರೆ ಫೇಮಸ್ ಅಂದ್ರೆ 25-30 ವರ್ಷದಿಂದ ಅದು ಹಸುಂಡಿ ನೀಲಂ ತಾಯಿ ಅವ್ರದೇ ಭಾಳ ಫೇಮಸ್ ಅದು.
ಅವ್ರ ಕ್ಯಾಸೆಟ್ಗಳನ್ನು ಹೊತ್ತು ಮಣಗಿದ್ರೆ ಯಾವ ಊರಾಗಾರ ಆ ರೀಲ್ ಸುತ್ತು ಕ್ಯಾಸೆಟ್ ನೋಡ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಇವ್ರಿಗೆ ಕ್ಯಾಸೆಟ್ ಹಾಕಿ ಮನೆಗೆ ನೀರು ತರ್ತಿದ್ವಿ, ಕಸ ಹೊಡಿತಿದ್ವಿ, ಇವ್ರಿಗೆ ಕ್ಯಾಸೆಟ್ಗಳನ್ನ ಕೇಳ್ತಿದ್ವಿ ನಾವು. ಭಾಳ ಚಂದ ಅವ್ರ ಮಾತುಗಳು. ಇವತ್ತು ಆ ತಾಯಿಯವ್ರ ಮಗ್ಗಲ ವೇದಿಕೆ ಹಂಚಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ತು. ಸಾರ್ಥಕತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ಅಮಲಜರಿಯ ಗುರುಗಳಂಕರು ಮಲ ಅಂದ್ರೆ ಹೊಲಸು, ಅಮಲ ಅಂದ್ರೆ ಹೊಲಸು ಇಲ್ಲದ್ದು ನೋಡ್ರಿ, ಸ್ವಚ್ಛ ಇದ್ದದ್ದು, ಶುದ್ಧ ಇದ್ದದ್ದು. ಅವ್ರು ಮಾತಾಡಕತ್ತಾರ ಅಂದ್ರೆ ಅದು ಜ್ಞಾನದ ಜರಿನ ಹರಿದಂಗೆ ಆಗಿಬಿಡ್ತು ನೋಡ್ರಿ. ನಾವು ಕರ್ನಾಟಕದಾಗ ಇದ್ದು ಇನ್ನೊಂದು ಊರಿಗೆ ಹೋಗಕ್ಕೆ ಹೆದರ್ತೀವಿ ನಾವು. ಅವ್ರು ದಿವ್ಸಕ್ಕೆ ಇವತ್ತು ಬರ್ಬೇಕಾದ್ರೆ ಪಾಂಡಿಚೇರಿಯಿಂದ ಬಂದಾರಂತ ನೋಡ್ರಿ. ನಾಳಿನ ಎಲ್ಲಿನ ಉತ್ತರ ಪ್ರದೇಶದ ಪ್ರಯಾಗಕ್ಕೆ ಹೊಕ್ಕಾರೋ ಏನೋ ಗೊತ್ತಿಲ್ಲ ಅವರು. ಇಂಥ ಪೂಜ್ಯರು ನಮ್ಮ ನಾಡಿನಲ್ಲಿ ಅದಾರೆ. ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳಂತವ್ರ ಆಶೀರ್ವಾದ ಇದೆಲ್ಲವೂ ನಮ್ಮನ್ನು, ನೀವು ಭಾಳ ಪುಡಿವಂತರು. ಇಂಥವ್ರನ್ನೆಲ್ಲ 15 ದಿನ ನಿಮ್ಮ ಮಠದ ಸ್ವಾಮಿಗಳು ನಿಮಗೆ ದರ್ಶನ ಮಾಡಿಸ್ತಾರಲ್ಲ, ನಿಮ್ಮ ಕಣ್ಣು ಪಾವನ ಅದು, ನಿಮ್ಮ ಕಿವಿ ಪಾವನ ಅದು, ನಿಮ್ಮ ಮನಸ್ಸು ಪಾವನ ಅಂತ ಹೇಳಬೇಕಾಗ್ತದೆ. ನಮ್ಮ ಮಂಜುನಾಥ ಶ್ರೀಗಳವರು ಸಿದ್ಧಗಂಗಾ ಮಠದಲ್ಲಿ ಇನ್ನೂ ಅಧ್ಯಯನ ಮಾಡ್ತಾರೆ. ತ್ರಿವಿಧ ದಾಸೋಹಿಗಳ ಮಠದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಯಾರಾದ ಮಠದಲ್ಲಿ ಅವರು ಇರ್ತಾರೆ. ಪೂಜ್ಯ ಗುರುಗಳ ಮೇಲೆ ಭಾಳ ಅಭಿಮಾನ, ಪ್ರೇಮ. ಇನ್ನು ರಾನ ಬೆಳಗಲಿ ಸ್ವಾಮಿಗಳ ಬಗ್ಗೆ ಅಂಕರು ಏನು ಹೇಳೋದ ಬೇಡ. ಅವ್ರ ಪ್ರವಚನ ಕೇಳಕತ್ರನ ಬಹುಶಃ ನನಗನ್ನಿಸ್ತದೆ ಇನ್ನು ಮುಂದಿನ ದಿನಮಾನದಾಗ ಎಂಥ ಸರ್ವಜ್ಞಾಗನು ಪ್ರವಚನ ಕುಂದರ್ಸಿದ್ರೆ ಮಂದಿ ಹಿಡಿದಿಡುವಂಥ ಶಕ್ತಿ ಯಾರಿಗೆ ಐತೆ ಅಂದ್ರೆ ಅದು ರನ್ನ ಬೆಳಗಲಿ ಸ್ವಾಮಿಗಳಿಗೆ ಐತೆ ಅನ್ನುವಂಥದ್ದನ್ನು ನಾನು ಇವತ್ತು ಕಂಡುಕೊಂಡಿದ್ದೀನಿ. ಯಾಕಂದ್ರೆ ಅದು ರನ್ನ ಬೆಳಗಲಿ ಅಂದ್ರೆ ಅದು ಶಂಭುಲಿಂಗ ಸ್ವಾಮಿಗಳಂಥ ಜ್ಞಾನಿಗಳು ಹುಟ್ಟಿದಂಥ ನೆಲ ಅದು ಅಂತ. ಅಲ್ಲಿ ಇವರು ಹುಟ್ಟ್ಯಾರಂದ್ರೆ ಬಹುಶಃ ಮತ್ತು ಅದೇನೋ ಅಂತಾರಲ್ಲ, ಆ ಗುಣ ಅಲ್ಲಿ ಬರ್ತೈತೆ ಅಂದಂಗೆ ಆ ಗುಣ ಅವರಿಗೂ ಬಂದದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಇಷ್ಟೊತ್ತಿನ ಮಠ ಕುಂತಿರಲ್ಲ, ನಿಮಗೇನು ಕೊಟ್ಟರು ಕಡಿಮೆ. ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲೆ, ಪಲ್ಲಕ್ಕಿ ಮ್ಯಾಗ ಮಗ ಬರಲೆ, ಆ ಮನೆಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲೆ ಅಂತ ತಿಳ್ಕೊಂಡು ಹಾಡಿದ ಜನ ನಾವು. ಬರೀ ಬೀಸು ಕಲ್ಲು ಕೊಟ್ಟವ್ರಿಗಿಟ್ಟೆಲ್ಲ ಹರಕಿ ಕೊಟ್ಟಿವಿ. ಮತ್ತು 6ಕ್ಕೆ ಬಂದು 10 ಮಠ ಕುಂತೀರಿ ಅಂದ್ರೆ ನಿಮಗೆ ಏನು ಕೇಳ್ಬೇಕಂದ್ರೆ, ನಿಮಗೆ ಸಿರಿ ಸಂಪತ್ತು ಬೇಡ, ನೀವು ಇರೋ ತನಕ ನಿಮಗೆ ನೆಮ್ಮದಿಯ ಸಂತೋಷದ ಕ್ಷಣಗಳನ್ನು ಬ್ರಹ್ಮಾನಂದ ನಿಮಗೆ ಕೊಟ್ಟು